ಇವತ್ತಿನ ವಿಶೇಷ ರವೆ ವಡೆ. ಮಳೆ ಬರ್ತಾ ಇರಬೇಕು, ಈ ಥರದೊಂದು ರವೆ ವಡೆ ಮಾಡ್ಕೋಬೇಕು. ಎಲ್ಲ ಮನೇಲಿರೋ ವಸ್ತುನೇ, ಹೊರಗಡೆಯಿಂದ ತರೋವಂಥದ್ದು ಏನೂ ಇಲ್ಲ. ಸಖತ್ತಾಗಿದೆ. ಹಲೋ, ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ನಾನು ಸ್ಪೆಷಲ್ ಆಗಿ ರವೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷ ರವೆ ವಡೆ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಕಪ್ಪಷ್ಟು ಮೀಡಿಯಮ್ ರವೆ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ಪಷ್ಟು ಮೊಸರು, ಆಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು, ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ 1 ಇಂಚಷ್ಟು, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಪುದೀನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಡಿಗೆ ಸೋಡಾ ಮತ್ತು ಕರಿಯೋದಕ್ಕೆ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ರವೆ ವಡೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ರವೆ ವಡೆ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಬೌಲ್ಗೆ ರವೆ ಹಾಕ್ಕೋಬೇಕು. ಈ ರವೆಗೆ ನಾವು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಮೊಸರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರವೆ ಇದೆಯಲ್ಲ, ಇದು ಮೊಸರನ್ನ ಚೆನ್ನಾಗಿ ಕುಡಿಯುತ್ತೆ. ಓಕೆ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೈಂಡಿಂಗಿಗೋಸ್ಕರ ಹಾಕ್ತಾ ಇರೋದು. ಓಕೆ, ಒಂದು 2 ಚಮಚ ಸಾಕು. ಓಕೆ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು ಫ್ಲೇವರ್ಗೆ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು, ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ವಡೆಯ ಹದಕ್ಕೆ ಬರಬೇಕಿದು. ತುಂಬ ಗಟ್ಟಿಯಾದರೆ ಒಂದು ಸ್ವಲ್ಪ ನೀರು ಹಾಕೋಬೋದು, ಬಟ್ ನನ್ನ ಪ್ರಕಾರ ಬೇಕಾಗಿಲ್ಲ, ಕರೆಕ್ಟಾಗಿ ಸಾಕಾಗತ್ತೆ. 1 ಕಪ್ ಮೊಸರು ಹಾಕಿದ್ರೆ ಕರೆಕ್ಟಾಗಿ ಸಾಕಾಗತ್ತೆ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಬಿಡೋಣ. ಈ ಅಡುಗೆ ಸೋಡಾ ಹಾಕಿದ್ಮೇಲೆ ಇದಕ್ಕೆ ಕೆಲಸ ಮಾಡಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ಹಾಕಿ ಹಸಿ ಶುಂಠಿ ಒಂಚೂರು ಹಾಕಿರಲಿಲ್ಲ, ಅದನ್ನು ಹಾಕ್ಬಿಡೋಣ. ಈಗ ಇದನ್ನು ಮಿಕ್ಸ್ ಮಾಡಿದ್ರೆ ವಡೆ ಹಿಟ್ಟಿನ ಹದಕ್ಕೆ ಬರುತ್ತೆ. ನೋಡಿ ಎಷ್ಟು ಈಸಿ ಇದು. ಈಗ ಇದನ್ನು ಒಂದು 5 ನಿಮಿಷ ಬಿಟ್ಬಿಡಬೇಕು. 5 ನಿಮಿಷ ಯಾಕೆ ಬಿಡಬೇಕು ಅಂದರೆ, ಒಂದು ರವೆ ಮೊಸರನ್ನ ಕುಡಿದು ದಪ್ಪ ಆಗಬೇಕು, ಇನ್ನೊಂದು ಅಡುಗೆ ಸೋಡಾ ಅದ್ರ ಕೆಲಸ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇದು ಒಂಚೂರು ಅಳಕ ಆಯಿತು ಅಂತ ಅನಿಸಿದ್ರೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕಿ ಗಟ್ಟಿಗೆ ಕಲಿಸ್ಕೋಬೋದು. ಒಂದು 5 ನಿಮಿಷ ಬಿಟ್ಬಿಡೋಣ ಇದನ್ನು. ಓಕೆ, ಈ ಕಡೆ ಎಣ್ಣೆ ಕಾದಿದೆ, ಇದು ಕೂಡ ಒಂದು 5 ನಿಮಿಷ ಆಗಿದೆ. ಈಗ ಒಂದು ಉಂಡೆ ತಗೊಂಡು, ಓಕೆ, ಹಿಂಗೆ ಬೆರಳ ಮೇಲೆ ಹಿಂಗಿಟ್ಟು ಹಿಂಗೆ ಒತ್ತಬೇಕು. 3 ಬೆರಳು ಆಕಾರ ಬರಬೇಕು, ಅದನ್ನು ಎಣ್ಣೆಯೊಳಗೆ ಬಿಡಬೇಕು. ನೋಡಿ, ನನಗೆ ಇದನ್ನು ಹೇಳಿಕೊಟ್ಟಿದ್ದು ಸಿ ಅಶ್ವಥ್ ಅವರು. ವಡೆ ಮಾಡಬೇಕಾದ್ರೆ ನೋಡ, ಹಿಂಗಿಟ್ಟು ಹಿಂಗೆ ಒತ್ತಿದ್ರೆ 3 ಬೆರಳು ಆಕಾರ ಬೀಳ್ಬೇಕು ಕಣೋ ಅನ್ನೋರು. ಸೊ ಅದೇ ತಲೆಯಲ್ಲಿ ಯಾವಾಗಲೂ ವಡೆ ಮಾಡಬೇಕಾದ್ರೆ, ಸೊ ಒಂದು ಕಾಗೆ ಇತ್ತಂತೆ. ಈ ಕಾಗೆ ತುಂಬ ಖುಷಿಯಾಗಿ ಹಾರಾಡ್ತಾ ಇತ್ತಂತೆ.
ಹಾರಬೇಕಾದ್ರೆ ಅಲ್ಲೊಂದು ಕಡೆ ಒಂದು ಹಂಸ ನೋಡುತ್ತಂತೆ, ಬೆಳ್ಳಿಗಿರೋ ಹಂಸ. ಅದು ನೋಡಿದ ತಕ್ಷಣ ಅರೆ ಈ ಹಂಸ ಎಷ್ಟು ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಹಂಸ ನೋಡ್ತಾ ಇದ್ದಾರೆ ನಿಂತ್ಕೊಂಡು. ಅಂದರೆ ಬೆಳ್ಳಿಗಿದ್ರೆ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ, ನಾನು ಕಪ್ಪಿಗಿರೋದ್ರಿಂದ ನನ್ನನ್ನು ಯಾರೂ ಇಷ್ಟಪಡಲ್ಲ ಅಂತ ಅಂದ್ಕೊಂಡು ಆ ಹಂಸ ಹತ್ರ ಹೋಗ್ಬಿಟ್ಟು, ಹಂಸ ನೀನು ಎಷ್ಟು ಪುಣ್ಯ ಮಾಡಿದ್ಯಾ, ನೀನು ಬೆಳ್ಳಿಗಿದೆಯಾ, ನಿನ್ನೆಲ್ಲ ಜನ ನೋಡೋಕ್ಕೆ ಬರ್ತಾರೆ, ನನ್ನನ್ನು ನೋಡಿದ್ರೆ ಶೂ ಅಂತ ಓಡಿಸ್ಬಿಡ್ತಾರೆ, ನಾನು ನಿನ್ನ ಥರ ಬೆಳ್ಳಿಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ತಂತೆ. ಆಗ ಹಂಸ ಹೇಳ್ತಂತೆ, ಅಯ್ಯೋ ಹಾಗಲ್ಲ, ನಾನು ಬೆಳ್ಳಿಗಿರೋದ್ರ ಬಗ್ಗೆ ಇಷ್ಟ ಇರಲಿಲ್ಲ ನನಗೆ. ಯಾಕೆ ಅಂದರೆ ನಾನು ಒಂದು ಗಿಳಿ ನೋಡಿದ್ದೆ, ಆ ಗಿಳಿ ಬಣ್ಣವಾಗಿರೋ ಆ ಗಿಳಿ ನೋಡಿದಾಗ ಅಯ್ಯೋ ನನಗೂ ಈ ಥರ ಬಣ್ಣಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನನಗಿಂತ ಆ ಗಿಳಿನೇ ಜಾಸ್ತಿ ಸಂತೋಷ ಪಡ್ತಕ್ಕಂತಹ ಪಕ್ಷಿ ಅಂತ ಹೇಳ್ತಂತೆ. ಸರಿ, ಕಾಗೆ ಏನು ಮಾಡ್ತಂತೆ, ಹೌದಾ ಅಂದ್ಬಿಟ್ಟು ಒಂದು ಗಿಳಿನ ಹುಡ್ಕೊಂಡು ಹೋಯ್ತಂತೆ. ಗಿಳಿನ ಹುಡ್ಕೊಂಡೋದ್ರೆ ಒಂದು ಗಿಳಿ ಸಿಕ್ತು. ಗಿಳಿ ಕೇಳ್ತಂತೆ, ಗಿಳಿ ನೀನೇ ಈ ಪ್ರಪಂಚದಲ್ಲಿ ತುಂಬ ಖುಷಿ ಪಡುವಂಥ ಒಂದು ಪಕ್ಷಿ, ಯಾಕೆ ಅಂದರೆ ನಿನಗೆ ಒಳ್ಳೆ ಬಣ್ಣ ಇದೆ, ನೋಡಿದವರೆಲ್ಲ ನಿನ್ನ ಇಷ್ಟಪಡ್ತಾರೆ ಅಲ್ವಾ ಅಂತಂತೆ. ಅದಕ್ಕೆ ಗಿಳಿ ಹೇಳ್ತಂತೆ, ಅಯ್ಯೋ ಮೂರ್ಖೆ, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಮೊದಲು, ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ. ಯಾಕೆ ಹಂಗೆ ಅನ್ನಿಸ್ತು ಅಂದರೆ, ನಾನು ಒಂದು ನವಿಲನ್ನು ನೋಡಿದೆ, ಆ ನವಿಲ್ಗೆ ಎಷ್ಟು ಚೆನ್ನಾಗಿರೋ ಬಣ್ಣ, ಎಲ್ಲರೂ ನವಿಲನ್ನ ಇಷ್ಟಪಡ್ತಾರೆ ನನಗಿಂತ. ಸೊ ನಾನು ನವಿಲ್ ಥರ ನಾನು ಯಾಕೆ ಆಗಿಲ್ಲ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಂತೆ. ಹೌದಾ, ನವಿಲ್ ಇಷ್ಟು ಚೆನ್ನಾಗಿರುತ್ತಾ ಅಂದ್ಬಿಟ್ಟು ಈ ಕಾಗೆ ನವಿಲನ್ನ ಹುಡ್ಕೊಂಡು ಹೋಯ್ತಂತೆ. ಹೋಗ್ತಾ ಇದ್ದರೆ ಒಂದು ಝೂ ಇತ್ತಂತೆ. ಝೂನಲ್ಲಿ ಒಂದು ಕಡೆ ಇದರೊಳಗೆ ನವಿಲ್ ಇತ್ತಂತೆ. ನವಿಲ್ ಸುತ್ತ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರಂತೆ. ನವಿಲು ಪುಕ್ಕನೆಲ್ಲ ಕೆದರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇತ್ತಂತೆ. ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತಂತೆ. ಜನ ಎಲ್ಲ ಆ ಕಡೆ ಹೋದ್ಮೇಲೆ ಕಾಗೆ ಹೋಗ್ಬಿಟ್ಟು ನವಿಲ್ ಹೇಳಿದಂತೆ, ನೀನೇ ಸುಖವಾದಂಥ ಪಕ್ಷಿ ನೀನು, ಎಲ್ಲ ಪಕ್ಷಿಗಳಿಗಿಂತ ನೀನೇ ಸುಖವಾದ ಪಕ್ಷಿ. ಯಾಕೆಂದರೆ ಎಷ್ಟು ಇಷ್ಟಪಡ್ತಾರೆ ಜನ ನಿನ್ನನ್ನು, ನಿನ್ನ ಬಣ್ಣಗಳು ಎಷ್ಟು ಚೆನ್ನಾಗಿದೆ, ನಿನ್ನ ನೋಡಿದಾಗೆಲ್ಲ ಜನ ಖುಷಿ ಪಡ್ತಾರೆ. ಸೊ ನೀನೇ ಲಕ್ಕಿಯೆಸ್ಟ್ ಪಕ್ಷಿ ಅಂತ ಹೇಳ್ತಂತೆ. ಆಗ ನವಿಲ್ ಹೇಳ್ತಂತೆ, ಅಯ್ಯೋ ಏನಂತ್ಯ, ನನ್ನ ಈ ಸೌಂದರ್ಯದಿಂದ ನನ್ನನ್ನು ಈಗ ಒಂದು ಕೇಜಲ್ಲಿ ಕೂಡಾಕ್ಬಿಟ್ಟಿದ್ದಾರೆ, ನಾನು ಪ್ರದರ್ಶನದ ವಸ್ತು ಆಗ್ಬಿಡ್ತೀನಿ, ಜನ ಬಂದು ನನ್ನನ್ನು ನೋಡ್ತಾ ಇರ್ತಾರೆ, ನಂಗೆ ಹಾರಕ್ಕೆ ಜಾಗನೇ ಇಲ್ಲ, ಇಲ್ಲೇ ಇರಬೇಕು. ನಾನು ಯಾವಾಗಲೂ ಅನ್ಕೋತೀನಿ, ನಾನು ಒಂದು ನವಿಲಾಗೋದು ಬದಲು ಒಂದು ಕಾಗೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆರಾಮಾಗಿ ಹಾರಾಡ್ಕೊಂಡಿರ್ತಿದ್ದೆ ಅಂತ. ಆಗ ಕಾಗೆಗೆ, ನಾನು ಕಾಗೆಯಾಗಿದ್ದೇ ಒಳ್ಳೆಯದಾಯಿತು, ಯಾಕಂದರೆ ನನಗೆ ಸ್ವತಂತ್ರ ಇದೆ, ನಾನು ಎಲ್ಲಿ ಬೇಕಾದ್ರೂ ಹಾರ್ಬೋದು, ಈ ನವಿಲ್ಗಿಂತ ನಾನೇ ಬೆಟ್ರು ಅಂತ ಅನ್ನಿಸ್ತಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಅಷ್ಟೇ ಬೇರೆಯವರು ಇದನ್ನು ನೋಡಿಬಿಟ್ಟು ನಮ್ಮನ್ನು ನಾವು ಅವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಾವೇನೂ ಇಲ್ಲ, ನಮಗಿದ್ದಿಲ್ಲ, ನಮ್ಗದಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತೀವಿ, ಅಥವಾ ಅವ್ರ ಥರ ಆಗಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾ ಇರ್ತೀವಿ. ಸತ್ಯ ಏನು ಗೊತ್ತಾ, ನಮ್ಮನ್ನು ನಾವು ಹೇಗಿದೆವೋ ಹಾಗೆ ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ, ನಮ್ಮನ್ನು ನಾವು ಪ್ರೀತಿಸಿದ್ರೆ ನಾವು ಯಾವಾಗಲೂ ಸುಖವಾಗಿರ್ತೀವಿ. ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ, ಯಾಕಂದರೆ ನಾವು ನಾವಾಗಿರ್ತೀವಿ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಈ ವಡೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಕರಿಬೇಕು. ಆಮೇಲೆ ತಿನ್ನೋದು ಒಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ರವೆ ವಡೆ ಮಾಡೋದು ತುಂಬಾ ಸುಲಭ ರೀ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಹಾಕ್ರಿ ಒಂದು ಬಟ್ಲಿನಷ್ಟು ಮೀಡಿಯಂ ರವೆ, 1 ಕಪ್ ಮೊಸರನ್ನು ಜೊತೆಗೆ ಹಾಕ್ರಿ, ಚೆನ್ನಾಗಿ ಕಲಸ್ರಿ. ಗರಿ ಗರಿ ಆಗಿ ಬಿಡಿ ಬಿಡಿ ಆಗಿರೋ ರವೆ ಮೊಸರಿನಲ್ಲಿ ನೆಂದು ಒಂದಾಗ್ಬಿಡುತ್ತೆ. ಅದಕ್ಕೆ 2 ಚಮಚ ಅಕ್ಕಿ ಹಿಟ್ಟು, ಅರ್ಧ ಕಪ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಚಿರೋದನ್ನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ, ಚೆನ್ನಾಗಿ ಕಲಿಸ್ರಿ. 1 ಚಿಟಿಕೆ ಅಡಿಗೆ ಸೋಡಾನು ಹಾಕ್ಬಿಡ್ರಿ. ಸ್ವಲ್ಪ ನೀರು, ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ ಚೂರನ್ನು ಸೇರಿಸ್ರಿ. 5 ನಿಮಿಷ ಎಲ್ಲ ಸೆಟ್ ಆಗ್ಲಿ ಅಂತ ಬಿಟ್ಬಿಡ್ರಿ. ಒಂದು ಬಾಂಡೆ ತಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ರಿ. 5 ನಿಮಿಷ ನೆನೆಯೋಕೆ ಇಟ್ಟಿದ್ರಲ್ಲ ರವೆ ಮಿಶ್ರಣ, ಅದನ್ನ ಸ್ವಲ್ಪ ಸ್ವಲ್ಪ ಹಂಗೆ ಇಲ್ಲಿ ತಗೊಂಡು ಉಂಡೆ ಮಾಡಿ ಮಧ್ಯದಲ್ಲಿ 3 ಬೆಟ್ಟಿಂದ ಒತ್ತಿ ಪ್ರೆಸ್ ಮಾಡಿದ್ರೆ ವಡೆ ಬಿಲ್ಲೆ ತರ ಆಯ್ತು.
ಅದನ್ನ ಕಾದಿರೋ ಎಣ್ಣೆನಲ್ಲಿ ಬಿಡ್ರಿ. ಹೀಗೆ ಎಲ್ಲಾನು ಒಂದೊಂದಾಗೆ ಮಾಡಿ ಕಾದಿರೋ ಎಣ್ಣೆನಲ್ಲಿ ಬಿಟ್ಟು ಚೆನ್ನಾಗಿ ಕರೀರಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರೀರಿ. ಆಮೇಲೆ ಎಣ್ಣೆಯಿಂದ ತೆಗಿರಿ. ಟಿಶ್ಯೂ ಪೇಪರ್ ಹರಡಿರೋ ತಟ್ಟೆನಲ್ಲಿ ಹಾಕ್ರಿ. ಗರಿಗರಿಯಾದ ರುಚಿಯಾದ ಕರುಮ್ ಸದ್ದು ಮಾಡ್ತಾ ಘಮ ಘಮ ಪರಿಮಳ ಬೀರೋ ಈ ರವೆ ವಡೆ ಸವೀರಿ. ಇದರ ರುಚಿಗೆ ನಾಲ್ಗೆ ಡಾನ್ಸ್ ಮಾಡುತ್ತೆ ಕಣ್ರಿ. ಶಬ್ದ ಕೇಳಿಸ್ತಾ ಇದೆಯಾ? ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅದ್ಭುತ. ಮಳೆ ಬರ್ತಾ ಇರಬೇಕು, ಈ ಥರದೊಂದು ರವೆ ವಡೆ ಮಾಡ್ಕೋಬೇಕು. ಎಲ್ಲ ಮನೇಲಿರೋ ವಸ್ತುನೇ, ಹೊರಗಡೆಯಿಂದ ತರೋವಂಥದ್ದು ಏನೂ ಇಲ್ಲ. ಮನೇಲಿರೋದೇ ಉಪ್ಪಿಟ್ಟು ರವೆ ಹಾಕಿ ಮಾಡಿದ್ರೆ ಆಯ್ತು ಅಷ್ಟೇ. ಅರಿತಾ ಇದ್ರೆ ಶುಂಠಿ ಘಮ ಚೆನ್ನಾಗಿ ಸಿಗುತ್ತೆ, ಪುದೀನ ಸೊಪ್ಪಿನ ಘಮ ಚೆನ್ನಾಗಿ ಸಿಗುತ್ತೆ. ಕ್ರಿಸ್ಪಿಯಾಗಿ ಕುರುಮ್ ಅಂತ ಸಖತ್ತಾಗಿದೆ. ಮಳೆ ಬರ್ತಾ ಇರ್ಬೇಕಾದ್ರೆ ಇದನ್ನು ಕರ್ಕೊಂಡು ಒಂದು ಗ್ಲಾಸ್ ಕಾಫಿ ಜೊತೆ ತಿಂತಿದ್ರೆ ಸ್ವರ್ಗ. ಹೌದು, ನೀವು ಇನ್ನೂ ನಮ್ಮ ಸಿಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ನಿಮಗೆ ಈಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು. ನೀವು ಕೂಡ ಈ ಥರ ಅದ್ಭುತವಾದ ವಡೆ ಮಾಡಿಕೊಂಡು ತಿನ್ನಿ. ಸಖತ್ತಾಗಿದೆ, ಸೂಪರ್.